ಅಲ್ಲಿ ಧರ್ಮೇಂದ್ರ ಪ್ರಧಾನ್ ಯಾಕೆ ಬಿಡ್ತಾ ಇಲ್ಲ ಮೋದಿ ಅವರು ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ತುಂಬ ಮುಖ್ಯ ಅವರಿಗೆ ಸಂಘಟನಾತ್ಮಕವಾಗಿ. ಒರಿಸ್ಸಾದಲ್ಲಿ ಆಮೇಲೆ ಬೇರೆ ಬೇರೆ ಕಡೆಗೆ ರಾಜ್ಯಗಳು ಒಂದು 3-4 ರಾಜ್ಯಗಳಲ್ಲಿ ಅವರು ಅವ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ನಾ ಕೇಳ್ಪಟ್ಟಿದ್ದು. ಹಾಗಾಗಿ ಮತ್ತು ಅವರು ಇನ್ನೊಂದೇನೆಂದರೆ ಇಷ್ಟು ವರ್ಷದ ಅವರ ಮೋದಿಯವರ ಏನು ಆಡಳಿತದಲ್ಲಿ ಈ ಥರ ಒಂದು ಕಂಪ್ಲೇಂಟ್ ಆಗಿ ಈ ಥರ ಅಲಿಗೇಷನ್ಸ್ ಬಂದು ಒಬ್ಬ ಮಂತ್ರಿನ ತೆಗೆದದ್ದು ಉದಾಹರಣೆ ಇಲ್ಲ. ಅದೊಂದು ಬ್ಲ್ಯಾಕ್ ಸ್ಪಾಟ್ ಆಗಿಬಿಡುತ್ತೆ. ಹೌದಾ? ಇದು ಒಂದೇನಂತಂದ್ರೆ ಇದು ಆಯ್ತು ಇವರ ಒಂದು NDA ಸರ್ಕಾರದಲ್ಲಿ ಅಂತ ವಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಂಗೆ ಆಗ್ಬಿಡುತ್ತೆ. ಅದಕ್ಕಾಗಿ ಅವ್ರು ಏನಪ್ಪ ಅಂದ್ರೆ ಇದು ಮಾಡ್ತಾ ಇದ್ದಾರೆ. ಈ ರಿಷಫಲ್ನಲ್ಲಿ ಮೋಸ್ಟ್ಲಿ ಅವ್ರದ್ದು ಚೇಂಜ್ ಆಗುತ್ತೆ. ಯಾಕಂದ್ರೆ ನಿರ್ಮಲಾ ಸೀತಾರಾಮನ್ ಅವ್ರದ್ದು ಖಾತೆ ಚೇಂಜ್ ಆಗುತ್ತೆ. ಧರ್ಮೇಂದ್ರ ಪ್ರಧಾನ್ ತೆಗಿಲಿಕ್ಕಿಲ್ಲ, ಅವರು ಖಾತೆ ಚೇಂಜ್ ಮಾಡ್ಬೋದು ಅಂತೇಳಿ ನನಗನ್ಸುತ್ತೆ. ಅದಕ್ಕೆ ಆಯಾ ಇದು ಭಾಳಷ್ಟು ಬೇರೆ ಬೇರೆ ಇಂಟರ್ನಲ್ ಕಾರಣಗಳಿಗಾಗಿ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಅವ್ರು ತೆಗಿಯೋಕೆ ರೆಡಿ ಇಲ್ಲ. ಆಮೇಲೆ ಧರ್ಮೇಂದ್ರ ಪ್ರಧಾನೇ ಹೋಗಬೇಕು, ಹೋದರೆ ಇವತ್ತೆಲ್ಲ ಇದು ಸಾಲ್ವ್ ಆಗಿಬಿಡುತ್ತೆ ಅಂತಕ್ಕಂಥ ಒಂದು ಘೋಷಣೆ ಯಾಕೆ ಬಂತು ಅಂತಕ್ಕಂಥದ್ದು ಮುಖ್ಯ. ಯಾಕೆ ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಸಲುವಾಗಿ ಎಲ್ಲರೂ ಪಟ್ಟು ಹಿಡಿದಿದ್ದಾರೆ ಅಂದರೆ ಇದು ಹೊಸ ಎಜುಕೇಷನ್ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ರಲ್ಲಿ ಮುಖ್ಯ ಪಾತ್ರ ಅವ್ರದ್ದಿದೆ. ಅದು ಪ್ರೋ BJP ಇದೆ, ಪ್ರೋ ಅಗೇನ್ಸ್ಟ್ ಏನಂತ ಹೇಳಿದ್ರೆ ಕಮ್ಯುನಿಸ್ಟಿಕ್ ಒಂದು ಐಡಿಯಾಲಜಿ ಇದೆ ಅಂತಕ್ಕಂಥದ್ದು ಇದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ರ್ಯಾಷನಲಿಸ್ಟು ಲೆಫ್ಟಿಸ್ಟು ಅವರಿಗೆ ಈ ಧರ್ಮೇಂದ್ರ ಪ್ರಧಾನ್ ಅಂತಕ್ಕಂಥದ್ದು ಹೋಗಲಿ ಮೊದಲು ಅಂತ ಆ ಒಂದು ಕಾರಣಕ್ಕಾಗಿ ಅದು ಪ್ರಧಾನವಾಗಿ ಬಂದಿದೆ. ಈಗ ಅದು ರಾಜಕೀಯ ಒಂದು ತಿರುವು ಪಡ್ಕೊಂಡಿರೋದ್ರಿಂದ ಒಂದು ವಿಕೆಟನ್ನು ನಾವು ಹೊಡೆದಾಕ್ತೀವಿ ಅಂಥೇಳಿ ಕಾಂಗ್ರೆಸ್ನವ್ರಿಗೆ ಈಗ ಅಂದರೆ ಆರಂಭದಲ್ಲಿ ಅವರು ಇದ್ದಿಲ್ಲ. ಆದರೆ ಇದು ಬೆಳೆದದ್ದು ನೋಡಿದರು. ಕಾಂಗ್ರೆಸ್ಸು ಯಾವತ್ತಿಗೂ ಏನಂತ ಹೇಳಿದ್ರೆ ತಾನೇ ಸ್ವತಃ ಮಾಡೋಕ್ಕಾಗಲ್ಲ. ಅದಕ್ಕೆ ಅದು ಪರಾವಲಂಬಿ ಜೀವಿ. ಇದರೊಳಗಡೆ ಬಯಾಲಜಿಯಲ್ಲಿ ಬರ್ತಲ್ಲ, ಸ್ವಾವಲಂಬಿ ಇರ್ತಾವೆ, ಕೆಲವು ಪರಾವಲಂಬಿ ಇರ್ತವೆ. ಏನಾದರೂ ಆದಾಗ ಅಲ್ಲಿ ಹೋಗಿ ಅವ್ರು ಏನಪ್ಪ ಅಂದರೆ ಜೈ ಅಂತೇಳಿ ಲಾಭ ಪಡ್ಕೊಳ್ಳುವಂತ ಅಂತೇಳಿ ಅದನ್ನು ಮಾಡ್ತಾ ಇದ್ದಾರೆ ಪಾಪ ಅವರು. ಹಾಗೆ ಇವತ್ತು ಅವರು ಮುಖ್ಯವಾಗಿ ಪಟ್ಟು ಹಿಡಿದಿದ್ದಾರೆ, ಅದು ಆಗಬೇಕು ಅಂತಕ್ಕಂಥದ್ದು.